ಸರ್ ಬಂಗಾರಪೇಟೆ ಚಾಟ್ಸ್ ಹುಟ್ಟಿದ ನಮ್ಮ ಮನೆಯಿಂದಾನೆ. ಒರಿಜಿನಲ್ ಬಂಗಾರಪೇಟೆ ಚಾಟ್ಸ್ ತಿನ್ನೋಕೆ ಬಂಗಾರಪೇಟೆಗೆ ಬಂದಿದ್ದೀನಿ. ನಮ್ಮ ತಂದೆ 1974 ಸ್ಟಾರ್ಟ್ ಮಾಡಿರೋದು. ವೈಟ್ ಪಾಯಿಂಟ್ ಮಾಡಿದ್ದು ನಾನು, ಮಿಕ್ಕಿದೆಲ್ಲ ನಮ್ಮ ತಂದೆಯವರು ಮಾಡಿದ್ದು. ಬರ್ಬೇಕು ಔಟ್ಸೈಡ್ ಕಸ್ಟಮರ್ ಬರಬೇಕಾದ್ರೆ ಫೋನ್ ಮಾಡಿ ಬರ್ಬೇಕು ನಮ್ಮ ಹತ್ರ. ಪೇಪರಲ್ಲಿ ಬಂದಿರೋ ಸರ್ ಅದು ಪಾನಿಪುರಿ ಹೆಂಗೆ ಹುಟ್ಟಿತು, ಯಾರಿಂದ ಹುಟ್ಟಿತು ಅಂತ ಪೇಪರಲ್ಲಿ ಬಂದಿರೋದು. ನಾನೊಂದು ಪಾನಿಪುರಿ ಸ್ಪೆಷಲ್ಲು, ಮಸಾಪುರಿ ಸ್ಪೆಷಲ್ಲು, ಹೈಲೈಟ್ ಬಂದು ದಹಿಪುರಿ ಅಂತ ಬಿಟ್ಟು ಹನಿ ಆಮ್ಲ ಅಂದ್ಬಿಟ್ಟು ನಮ್ಮ ಸ್ಪೆಷಲ್. ನಮಗೆ ಏನು ತಿಂದು ಸಮಥಿಂಗ್ ಡಿಫ್ರೆಂಟ್ ಇದ್ದೇ ಇರ್ತದೆ, ಸಮಥಿಂಗ್ ವಿಶೇಷತೆ ಇದ್ದೇ ಇರುತ್ತೆ ಸರ್. ರಮೇಶ್ ಚಿಟ್ ಚಾಟ್ ಅಂದ್ಬಿಟ್ಟು ಸರ್, ನಿಯರ್ ನಂದಿ ಬೆಡ್ಕಲ್ ಸರ್ಕಲ್. ಇಲ್ಲಿ ನಾನು ಮಸಾಲ್ ಪುರಿ, ರಸಗುಲ್ಲಾ ಚಾಟ್ ಹಾಗೂ ಕೋಡ್ಬಳೆ ಮಸಾಲೆ ಜೊತೆಗೆ ಹನಿ ಆಮ್ಲ ಮತ್ತೆ ಗುಲ್ಕನ್ನ ತಗೊಂಡಿದ್ದೆ. ಇಲ್ಲಿ ನೀವು ಮಸಾಲ್ ಪುರಿ ತಿಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಬೆಂಗಳೂರು ತರ ಮಸಾಲೆ ಹಾಕದೆ ಟಿಕ್ಕಿ ಪುರಿ ಸ್ಟೈಲ್ ಅಲ್ಲಿ ಮಾಡಿ ಕೊಡ್ತಾರೆ. ಒಂದು ಪ್ಲೇಟ್ ಒಬ್ರಿಗೆ ಸಾಲೋಲ್ಲ. ಇನ್ನು ರಸಗುಲ್ಲಾ ಚಾಟ್ ಹೇಗಿತ್ತು ಅಂದ್ರೆ ಅಳ್ತಾ ನಗ್ತಿರೋ ನಗ್ತಾ ಅಳ್ತಿರೋ ಅನ್ನೋ ತರ ಇರುತ್ತೆ. ಅದರ ಟೇಸ್ಟ್ ಅಲ್ಲಿ ಸಿಹಿ ಖಾರ ಎರಡನ್ನು ಬ್ಯಾಲೆನ್ಸ್ ಮಾಡಿ ಕೊಟ್ಟಿರ್ತಾರೆ. ಇನ್ನು ಕೋಡ್ಬಳೆ ಮಸಾಲ ಚೆನ್ನಾಗಿತ್ತು. ಹನಿ ಆಮ್ಲನ ಒಂದು ಚೂರು ಹುಳಿ ಇಲ್ದೇ ಇರೋ ತರ ಮ್ಯಾರಿನೇಟ್ ಮಾಡಿರ್ತಾರೆ. ಮತ್ತೆ ಈ ಗುಲ್ಕನ್ ಸ್ಪೆಷಲ್ ಅಂತಾನೆ ಹೇಳ್ತೀನಿ. ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತಾರೆ. ಇವರ ಮೆನ್ಯೂ ಅಲ್ಲಿ ಇನ್ನಷ್ಟು ಐಟಮ್ಸ್ ಗಳು ಇತ್ತು. ನಮಗೆ ಸದ್ಯಕ್ಕೆ ಅಷ್ಟೇ ಸಾಕಾಯ್ತು. ಬಂಗಾರಪೇಟೆಯಲ್ಲಿ ಲೊಕೇಟ್ ಆಗಿರೋ ರಮೇಶ್ ಚಿಟ್ ಚಾಟ್ ನ ನೀವು ಒನ್ ಟೈಮ್ ವಿಸಿಟ್ ಮಾಡಿ. ಇನ್ನಷ್ಟು ಹಿಸ್ಟಾರಿಕಲ್ ಎಕ್ಸ್ಪ್ಲೋರ್ ಗೆ ನನ್ನ ಫಾಲೋ ಮಾಡಿ. ಫೈನಲಿ ಇಲ್ಲಿ ಪಾನಿನ ಗ್ಲಾಸ್ ಅಲ್ಲಿ ಕೊಡೋಲ್ಲ, ಚೊಂಬೆ ಇಟ್ಬಿಟ್ಟಿರ್ತಾರೆ, ಎಷ್ಟು ಬೇಕಾದ್ರೂ ಹಾಕೊಂಡು ಕುಡಿಬಹುದು.